ಗೈಸ್ ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಚಾನಲ್ಗಾರು ಹೊಸಬರಿದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ SSP ಸ್ಕಾಲರ್ಶಿಪ್ ಬಗ್ಗೆ ಮಾತನಾಡೋದಾದ್ರೆ, ಸುಮಾರು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಎಕ್ಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ಈಗಾಗಲೇ ಏನಿದೆ SSP ಸ್ಕಾಲರ್ಶಿಪ್ಪು ಈಗಾಗಲೇ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ಕೆಲವೊಬ್ಬರಿಗೆ 18,000, ಕೆಲವೊಬ್ಬರಿಗೆ 15,000 ಹೀಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ನನಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಯಿತು ಮೊನ್ನೆ, ಹಾಗಾಗಿನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಸ್ಟೇಟಸ್ ಏನಿದೆ SSP ಸ್ಕಾಲರ್ಶಿಪ್ದು ಅದನ್ನು ಕೂಡ ವಿಡಿಯೋ ಮುಖಾಂತರ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈಗ ಎಲ್ಲರಲ್ಲೂ ಡೌಟ್ ಏನಪ್ಪ ಅಂದರೆ, ಸುಮಾರು ವಿದ್ಯಾರ್ಥಿಗಳಿಗೆ ಬಂದಿದೆ ಆದರೆ ಎಲ್ಲರಿಗೂ ಬಂದಿಲ್ಲ. ಸೊ ಎಲ್ಲರಿಗೂ ಸುಮಾರು ಜನಕ್ಕೆ ಬಂದಾದ್ಮೇಲೆ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಅವ್ರಿಗೆ ಬರಲ್ವಾ ಅಂತ ಹೇಳೋದಾದ್ರೆ ಇಲ್ಲ, ಅವ್ರಿಗೆ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಈಗ ಯಾವ ಸ್ಟೂಡೆಂಟ್ಸ್ಗಳಿಗೆ ಬಂದಿದೆ ಅಂದರೆ, ಯಾವ ಒಂದು ಸ್ಟೂಡೆಂಟ್ಸ್ಗಳಿಗೆ ಅವರ 4ನೇ ಮೀನ್ಸ್ 4th ಸ್ಟೆಪ್ ವೆರಿಫಿಕೇಶನ್ ಅಲ್ಲಿ ಅವೈಟೆಡ್ DBT ಪುಷ್ಡ್ ನೋ, DDO ಇಂದ DBT ಪುಷ್ ಆಗಿರ್ತದೆ, ಬಟ್ DDO ನೋ ಅಂತ ಇರ್ತದೆ, ಮತ್ತೆ ಅವೈಟೆಡ್ ಅಂತ ಇರ್ತದೋ ಅಂತ ಸ್ಟೂಡೆಂಟ್ಸ್ಗಳಿಗೆ ಈಗಾಗಲೇ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ಯಾವ್ಯಾವ ಸ್ಟೂಡೆಂಟ್ಸ್ಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದರೆ, ಫಸ್ಟ್ ವೆರಿಫಿಕೇಶನ್, ಸೆಕೆಂಡ್ ಸ್ಟೆಪ್ ವೆರಿಫಿಕೇಶನ್ ಇರುತ್ತಲ್ಲ, ಅಲ್ಲೂ ಕಂಪ್ಲೀಟ್ ಆಗಿಲ್ಲ ಅಂದವ್ರಿಗೆ, ಇನ್ನೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದವ್ರಿಗೆ ಅವ್ರಿಗೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಸೊ ಇನ್ನೊಂದು ಡೌಟ್ ಏನಂದರೆ, ಸುಮಾರು ಜನಕ್ಕೆ ಅವರ ಸ್ಟೇಟಸ್ನಲ್ಲಿ 18,000 ಅಂತ ತೋರಿಸ್ತಿರ್ತದೆ, ಬಟ್ ಅವ್ರಿಗೆ ಕ್ರೆಡಿಟ್ ಆಗಿರೋ ಅಮೌಂಟು ಅದಕ್ಕಿಂತ ಕಡಿಮೆ ಇರ್ತದೆ. ಕೆಲವೊಬ್ಬರಿಗೆ 15,000 ಆಗಿರ್ಬೋದು, ಕೆಲವರಿಗೆ 1,738 ಆಗಿರ್ಬೋದು. ಈ ರೀತಿ ಸುಮಾರು ಕಡಿಮೆ ಅಮೌಂಟು ಕ್ರೆಡಿಟ್ ಆಗಿರ್ತದೆ. ಅವರು ನಮಗೆ ಮಿಕ್ಕಿದ ಅಮೌಂಟು ಕ್ರೆಡಿಟ್ ಆಗಲ್ವಾ ಅನ್ನೋ ಒಂದು ಕ್ವಶನ್ ಅನ್ನ ಸುಮಾರು ಜನ ಕೇಳ್ತಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಮಾಡೋದಾದ್ರೆ, ನಿಮ್ಮ ಸ್ಟೇಟಸ್ನಲ್ಲಿ ಎಷ್ಟು ಅಮೌಂಟ್ ತೋರಿಸ್ತಿದೆಯೋ ಅಷ್ಟು ಅಮೌಂಟ್ ಕೂಡ ಕ್ರೆಡಿಟ್ ಆಗೇ ಆಗ್ತದೆ. ಯಾಕಂದರೆ ಸುಮಾರು ಜನಕ್ಕೆ ಏನಾಗಿದೆ, ಕಡಿಮೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಅದು ಯಾವ ರೀತಿ ಆಗಿರ್ಬೋದು ಅಂದರೆ, ಫಸ್ಟ್ ಅಮೌಂಟ್ ಈಗ ಸ್ಯಾಂಕ್ಷನ್ ಆಗಿರ್ತದೆ. ಸೊ ಫಸ್ಟ್ ಅಮೌಂಟ್ ಸ್ಯಾಂಕ್ಷನ್ ಆಗಿರುವಾಗ ನಿಮಗೆ ಎಷ್ಟು ಅಮೌಂಟ್ ಅಂತ ಅಲ್ಲಿ ಮೆನ್ಷನ್ ಆಗಿತ್ತು, ಅಷ್ಟು ಅಮೌಂಟ್ ನಿಮಗೆ ಬಂದಿರೋದಿಲ್ಲ. ಕೆಲವಷ್ಟು ಅಮೌಂಟ್ ಬಂದಾಗ ಆ ಸ್ಯಾಂಕ್ಷನ್ ಆಗಿರುವಂಥ ಅಮೌಂಟ್ ಏನಾಗಿರ್ತದೆ, ಅದು ಖಾಲಿ ಆಗಿರ್ತದೆ. ಸೊ ನೆಕ್ಸ್ಟ್ ಸಲ ಏನು ಸ್ಯಾಂಕ್ಷನ್ ಆಗುತ್ತೋ ಆ ಅಮೌಂಟು ಸ್ಯಾಂಕ್ಷನ್ ಆದಾಗ ನಿಮಗೆ ಇನ್ನು ಮಿಕ್ಕಿದ್ದ ಅಮೌಂಟು ಕ್ರೆಡಿಟ್ ಆಗ್ತದೆ. ಈಗ ನೋಡಿ, SSP ID ಸ್ಟೇಟಸನ್ನು ಹೇಗೆ ನೋಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ನನ್ನ ID ತೆಗೆದು ನನ್ನ ಸ್ಟೇಟಸ್ ಏನಿದೆ SSP ID ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲು ನೀವು ಕ್ರೋಮ್ಗೆ ಹೋಗಿ ಅಲ್ಲಿ SSP ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ SSP ID ಮತ್ತು ಪಾಸ್ವರ್ಡ್ನ ಇಲ್ಲಿ ಹಾಕಿ, ಅದಾದ ಮೇಲೆ ಅದರ ಕೆಳಗೆ ಏನು ಕ್ಯಾಪ್ಚಾವನ್ನು ಕೊಟ್ಟಿರ್ತಾರಲ್ಲ ಆ ಕ್ಯಾಪ್ಚಾನ ಟೈಪ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತಲ್ಲ ಅಲ್ಲಿಗೆ ಕ್ಲಿಕ್ ಮಾಡಿ. ಇದಾದಮೇಲೆ ಸುಮಾರು ಜನಕ್ಕೆ ಏನು ಬರ್ತಾ ಇದೆ ಅಂದರೆ, ಈ ಪಾಸ್ವರ್ಡ್ ಏನು ಇಟ್ಟಿದ್ದೀರಾ ನೀವು ಅದು ಔಟ್ಡೇಟೆಡ್ ಆಗಿದೆ. ಸೊ ಅದನ್ನು ಅಪ್ಡೇಟ್ ಮಾಡೋದಕ್ಕೆ ನೀವು ಹೊಸ ಪಾಸ್ವರ್ಡ್ ಇಡಬೇಕಾಗುತ್ತೆ ಅಂತ ಬರುತ್ತೆ. ಏನೂ ಇಲ್ಲ, ನೀವು ಚೇಂಜ್ ಪಾಸ್ವರ್ಡ್ ಕೊಟ್ಟರೆ ನೀವು ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡಿ, ನಿಮಗೆ ಒಂದು ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನು ನೀವು ಎಂಟರ್ ಮಾಡಿದ್ರೆ ಈ ಇಶ್ಯೂ ರಿಸಾಲ್ವ್ ಆಗುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಅಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ 2025 ಮತ್ತು 26 ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿ ಈ ಥರ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಅಂತ ಬರುತ್ತೆ. ಇದು ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ ಆಗಿರುತ್ತದೆ. ಸೊ ಇಲ್ಲಿ ಎಸ್ ಅಂತ ಬಂದಿದ್ರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಅಂತ. ನೆಕ್ಸ್ಟು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ನೋಡಿ, ಇಲ್ಲೂ ಕೂಡ ಎಸ್ ಅಂತ ಬಂದಿದೆ. 18,000 ಅಮೌಂಟ್ ಅಂತ ಕೂಡ ಇಲ್ಲಿ ರಿಜಿಸ್ಟರ್ ಆಗಿರ್ತದೆ. ಇಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟ್ ಬಂದೇ ಬರ್ತದೆ. ನೆಕ್ಸ್ಟ್ ನೋಡೋದಾದರೆ, ಈ ಥರ್ಡ್ ಲೆವೆಲ್ ವೆರಿಫಿಕೇಷನಲ್ಲಿ ನೋಡಿ, ಫೀಸ್ ಅಮೌಂಟ್ DBT ಪುಸ್ಟ್ ಇಲ್ಲಿ ನೋಡಿ, ವಿದ್ಯಾಸಿರಿ ಏನು ನೋ ಅಂತ ತೋರಿಸ್ತಾ ಇದೆ, ಬಟ್ ಫೀಸ್ ರಿಯಂಬರ್ಸ್ಮೆಂಟ್ ಅಂತ ಏನಿದೆ 18,000 ಅದು ಎಸ್ ಅಂತ ತೋರಿಸ್ತಾ ಇದೆ. ಇದು ಥರ್ಡ್ ಲೆವೆಲ್. ನೆಕ್ಸ್ಟು ಫೋರ್ತ್ ಲೆವೆಲ್, ಇದೇ ಲಾಸ್ಟ್ ಲೆವೆಲ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಎಸ್ ಅಂತ ಬಂದರೆ ಡೈರೆಕ್ಟ್ ಅಮೌಂಟ್ ಕ್ರೆಡಿಟ್ ಆಗಿರ್ತದೆ ನಿಮ್ಮ ಅಕೌಂಟ್ಗೆ. ಸೊ ಇಲ್ಲಿ ಕೂಡ ಎಸ್ ಅಂತಿದೆ, 18,000 ಅಂತಿದೆ. ಸೊ ನಾನು ಇಲ್ಲಿ ಪೇಮೆಂಟ್ ಡೀಟೇಲ್ಸನ್ನು ಕೂಡ ತೋರಿಸ್ತಾ ಇದ್ದೀನಿ, ಪೇಮೆಂಟ್ ಡೀಟೇಲ್ಸ್ ಕೂಡ ಆಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಕೆಲವರಿಗೆ ಏನಾಗಿದೆ, ಇಲ್ಲಿ 18,000 ತೋರಿಸಿದೆ, ಆದರೆ ನಿಮ್ಮ ಅಕೌಂಟ್ಗೆ 18,000 ಕ್ರೆಡಿಟ್ ಆಗಿಲ್ಲ. ಸುಮಾರು ಜನಕ್ಕೆ 15,000 ಹೀಗೆ ಬೇರೆ ಬೇರೆ ಅಮೌಂಟ್ ಕ್ರೆಡಿಟ್ ಆಗಿದೆ. ನಿಮ್ಗೆ ಎಷ್ಟು ಅಮೌಂಟ್ ತೋರಿಸಿದೆ ಅಷ್ಟು ಅಮೌಂಟ್ ಕ್ರೆಡಿಟ್ ಆಗೇ ಆಗ್ತದೆ. ಸೊ ನೀವು ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ ಬಾರಿ ಸ್ಯಾಂಕ್ಷನ್ ಆದಾಗ, ಅಂದರೆ ಇನ್ನೊಂದು 2 ತಿಂಗಳಲ್ಲಿ ಅಥವಾ 2.5 ತಿಂಗಳಲ್ಲಿ ನೆಕ್ಸ್ಟ್ ಅಮೌಂಟ್ ಸ್ಯಾಂಕ್ಷನ್ ಆದಾಗ ಆ ಅಮೌಂಟು ನಿಮಗೆ ಕ್ರೆಡಿಟ್ ಆಗುತ್ತೆ. ಇದು ಇಲ್ಲಿವರೆಗೆ ಬಂದಂತಹ SSPದು ಏನಿದೆ ಅಪ್ಡೇಟ್. ಇನ್ನು LIC ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅದರಲ್ಲಿ ಸೆಲೆಕ್ಟ್ ಆದ ಮಕ್ಕಳಿಗೆ ಮೊನ್ನೆ ತಾನೇ 6,000 ರೂಪಾಯಿ ಕ್ರೆಡಿಟ್ ಆಗಿದೆ.
ಈ ಮೊದಲೇ 9,000 ರೂಪಾಯಿ ಎಲ್ಲರ ಅಕೌಂಟ್ಗಳಿಗೂ ಕ್ರೆಡಿಟ್ ಆಗಿತ್ತು. ಈಗ ಮತ್ತೆ 6,000ವನ್ನ LIC ಅವರು ಹಾಕಿದ್ದಾರೆ. ಸೊ ಟೋಟಲ್ 15,000 ಅಮೌಂಟನ್ನ ಕ್ರೆಡಿಟ್ ಆಗಿದೆ. ಸೊ ಈ ವರ್ಷ ಮುಗಿಯೋದ್ರೊಳಗೆ ಅಂದ್ರೆ ನಿಮ್ಮ ಫಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಮುಗಿಯೋದ್ರೊಳಗೆ ಇನ್ನೂ 15,000 ಕ್ರೆಡಿಟ್ ಮಾಡ್ತಾರೆ. ಟೋಟಲ್ ಒಂದು ವರ್ಷಕ್ಕೆ 30,000 ಆಗಿರ್ತದೆ. ಅದಾದ ಮೇಲೆ ನೀವು ರಿನಿವಲ್ ಮಾಡಿಸ್ಕೊಳ್ಬಹುದು. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದೇ ರೀತಿ ನಿಮಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಬಗ್ಗೆ ಕಂಟೆಂಟ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ನಾನು ಸ್ಕಾಲರ್ಶಿಪ್ ಬಗ್ಗೆ ಹೀಗೆ LIC ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಬೇರೆ SSB ಬಿಟ್ಟು ಬೇರೆ ಯಾವ ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಸ್ಕಾಲರ್ಶಿಪ್ನ ಬಗ್ಗೆ ವಿಡಿಯೋ. ನಿಮಗೂ ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಅಥವಾ ನಿಮ್ಮ ಸ್ಟೇಟಸಲ್ಲಿ ಏನು ಬರ್ತಾ ಇದೆ ಅಥವಾ ನಿಮ್ಮ ಸಮಸ್ಯೆ ಏನು ಅಂತ ಕಮೆಂಟ್ ಮಾಡಿ. ಆದಷ್ಟು ಆ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಒಂದು ವಿಡಿಯೋ ಮುಖಾಂತರನೇ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.